ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 100% ಫಿಕ್ಸು ನಿಮ್ಮ ಆ್ಯನ್ವಲ್ಲು, ನಿಮ್ಮ ಪ್ರಿಪೇಟ್ರಿ, ಯಾವುದೇ ಕಾಲೇಜು, ಯಾವುದೇ ಡಿಸ್ಟಿಕ್ಕು, ಆಲ್ ಓವರ್ ಕರ್ನಾಟಕ ಇಂಗ್ಲೀಷ್ ಎಕ್ಸಾಮ್ 8ನೇ ತಾರೀಕು ನಡೀತಾ ಇದೆ ಅಂದರೆ ಈ ಕ್ವಶನು ಅದರಲ್ಲಿ ಇದ್ದೇ ಇರುತ್ತೆ. ತಾವುಗಳು ಬರಿಬೇಕು, ಯಾವನ್ನು ಬಿಡಬಾರ್ದು. ಫೇಲ್ಯೂರ್ ಸ್ಟೂಡೆಂಟು ಕೂಡ ಕೂತ್ಕೊಂಡು ಇದನ್ನು ಬರೆದು ಇವತ್ತು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ನನ್ನ ಜೊತೆ ತಾವುಗಳು ಕೂಡಿದ್ದೀರಾ ಅಂದಮೇಲೆ ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ತಾವುಗಳು ಮಿಸ್ ಆಗಬಾರ್ದು. ಬನ್ನಿ, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಲ್ಲಿ ನಾವು ಈಗ ಏನು ಮಾಡೋಣ ಅಂದರೆ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಒಂದೇ ಒಂದು ಕ್ವಶನ್, ಸರ್ ಏನು ಕೊಟ್ಟರು ಇದನ್ನು ತಾವುಗಳು ಕಿತ್ತಾಕಿ ಬರಬೇಕು, ನಾಳೆ ಎಕ್ಸಾಮಲ್ಲಿ 100% ಬರೀತೀರಾ ಅಂತ ಅಂದ್ಕೊಂಡೆ ಇವತ್ತು ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೇನೆ. ಬನ್ನಿ, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಭಾಳ ಜನ ಬಿಟ್ಟಾಕ್ಬಿಟ್ರಿ ಕಣೋ. ಇದೇ ಬರುತ್ತೆ ಅಂದಮೇಲೆ ಇನ್ಮೇಲಾದರೂ ಪ್ರೀತಿಯಿಂದ ಓದಿ. ಬನ್ನಿ, ಟು ದ ಫುಡ್ ಫ್ರಮ್ ಇ ಚೈಲ್ಡ್ ಈಸ್ ಎ ಬ್ಯೂಟಿಫುಲ್ ನರೇಟಿವ್ ಪೋಯಮ್. ಇದೊಂದು ಪದ್ಯ ಸರ್. ನರೇಟಿವ್ ಪೋಯಮ್ ಅಂತ ಹೇಳಿದರೆ ಉದ್ದವಾಗಿರುವಂಥ ಒಂದು ಪೋಯಮ್ ಆಗಿದೆ. ರಿಟನ್ ಬಾಯ್, ನೋಡಿ, ಪಬ್ಲೋ ನೆರೋಡಾ. ಯಾರು ಇದನ್ನು ಬರೆದವರು? ಪಬ್ಲೋ ನೆರೋಡಾ. ದ ಥೀಮ್ ಆಫ್ ದಿ ಪೋಯಮ್, ಹಾಗಿದ್ದರೆ ಪದ್ಯದ ತಿರುಳುವೇನು? ಈಸ್ ಜರ್ನಿ ಆಫ್ ಲೈಫ್. ಪದ್ಯದ ತಿರುಳು ಏನಾಗಿದೆ? ಜರ್ನಿ ಆಫ್ ಲೈಫ್ ಆಗಿದೆ ಅಂತ. ಜರ್ನಿ ಆಫ್ ಲೈಫ್ ಅಂದರೆ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ. ವೆರಿ ಗುಡ್, ಆಯಿತಾ. ಹುಟ್ಟಿನಿಂದ ಸಾವಿನವರೆಗೆ ಏನಿದೆಯೋ ಅದನ್ನು ನಾವು ಜರ್ನಿ ಆಫ್ ಲೈಫ್ ಅಂತ ಕರಿತೀವಿ. ಇಟ್ ನರೇಟ್ಸ್, ಈ ಪದ್ಯ ನಮ್ಮನ್ನು ಏನು ಹೇಳಿಕೊಡುತ್ತೆ? ಹೌ ದಿ ಹಾರ್ಡ್ಶಿಪ್ ಆಫ್ ಲೈಫ್ ಕ್ರಶ್ ದಿ ಡ್ರೀಮ್ಸ್ ಆ್ಯಂಡ್ ಇಮ್ಯಾಜಿನೇಷನ್ಸ್. ಯಾವ ರೀತಿಯಾಗಿ ಜೀವನದಲ್ಲಿ ಬರುವಂತಹ ಕಷ್ಟಗಳು ಅಂದರೆ ಹಾರ್ಡ್ಶಿಪ್ ಅಂತ, ಆಯಿತಾ. ಆಫ್ ಲೈಫ್ ಕ್ರಶ್ ದಿ ಡ್ರೀಮ್ಸ್, ನಮ್ಮ ಕನಸುಗಳನ್ನು, ನಮ್ಮ ಯೋಚನೆಗಳನ್ನು, ಇಮ್ಯಾಜಿನೇಷನ್ಗಳನ್ನು ಎಲ್ಲ ಕ್ರಶ್ ಪುಡಿ ಮಾಡಿ ಹಾಕತ್ತೆ ಜೀವನದಲ್ಲಿ ಬರುವಂತಹ ಕಷ್ಟಗಳಿಂದ ಅಂತ, ಹೌದಲ್ವಾ. ಆಫ್ ಎ ಚೈಲ್ಡ್ ಫ್ರಮ್ ಬರ್ತ್ ಟು ಡೆತ್ ಎ ಮ್ಯಾನ್ ಗೋಸ್ ಥ್ರೂ ದಿ ವೇರಿಯಸ್. ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ದೀನಿ. ಫ್ರಮ್ ಬರ್ತ್ ಟು ಡೆತ್, ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಮನುಷ್ಯ, ಆಯಿತಾ, ಈ ಎದರಲ್ಲಿ ಹೋಗ್ತಾನೆ? ಬರೇ ಕಷ್ಟಗಳಲ್ಲೇ ಜೀವನವನ್ನು ನಡೆಸ್ತಾ ಇರ್ತಾನೆ. ಗೋಸ್ ಥ್ರೂ ವೇರಿಯಸ್ ಹಾರ್ಡ್ಶಿಪ್ಸ್ ಆ್ಯಂಡ್ ಡಿಫಿಕಲ್ಟೀಸ್. ಹಿಯರ್ ದಿ ಪೋಯೆಟ್ ಯೂಸಸ್ ದಿ ಫುಟ್. ಇದು ಭಾಳ ಇಂಪಾರ್ಟೆಂಟು. ಈ ಒಂದು ಪದ್ಯದಲ್ಲಿ ಕವಿ ಯೂಸಸ್ ದ ಫುಟ್, ಪಾದವನ್ನು ಮೆಟಫರ್ ಆಗಿ ಯೂಸ್ ಮಾಡ್ತಾನೆ. ಸಜೆಸ್ಟಿಂಗ್ ದ್ಯಾಟ್ ದ ಫುಟ್ ಟಾಯ್ಲ್ಸ್, ಸುಸ್ತಾಗ್ಬಿಟ್ಟಿದೆ, ಥ್ರೂ ಔಟ್ ದ ಲೈಫ್, ಆಯಿತಾ. ಇಟ್ ವರ್ಕ್ ಕಂಟಿನ್ಯೂಯಸ್ಲಿ. ಈ ಪಾದ ಅನ್ನುವಂಥದ್ದು, ಮನುಷ್ಯನ ಪಾದ ಯಾವತ್ತೂ ಆರಾಮ್ ತಗೊಳಕ್ಕೆ ರೆಡಿ ಇರಲ್ಲ ಕಣ್ರಿ. ನಡೀತಾ ಇರುತ್ತೆ ಅಂದರೆ ಅರ್ಥವೇನು? ಬ್ಯುಸಿಯಾಗಿರುತ್ತೆ ಲೈಫಲ್ಲಿ ಅಂತ. ಥ್ರೂ ಔಟ್ ದ ಲೈಫ್ ಇಟ್ ವರ್ಕ್ಸ್ ಕಂಟಿನ್ಯೂಯಸ್ಲಿ ವಿತೌಟ್ ರೆಸ್ಟ್ ಆ್ಯಂಡ್ ವಿತೌಟ್ ಸ್ಟಾಪಿಂಗ್ ಎನಿವೇರ್ ಅಂತ. ರೆಸ್ಪೈಟ್ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ರೆಸ್ಪೈಟ್ ಅಂದರೆ ರೆಸ್ಟ್ ಅಂತ, ಆಯಿತಾ. ವಿತೌಟ್ ರೆಸ್ಟ್ ಆ್ಯಂಡ್ ವಿತೌಟ್ ಸ್ಟಾಪಿಂಗ್ ಎನಿವೇರ್, ಎಲ್ಲೂ ಕೂಡ ಆರಾಮನ್ನೇ ತೆಗೆದುಕೊಳ್ಳುವುದಿಲ್ಲ. ಇದು ನಿಮ್ಮ ಇಂಟ್ರೊಡಕ್ಷನ್ ಭಾಗ ಆಗಿರುತ್ತೆ, ಆಯಿತಾ. ಇದರಲ್ಲಿ ಒಂದು ಲೈನ್ ಮಿಸ್ ಆದರೂ ಏನು ತೊಂದರೆ ಇಲ್ಲ ಕಣ್ರಪ್ಪ. ಬನ್ನಿ, ಈಗ ಪದ್ಯದ ಸಾರಾಂಶವನ್ನು ನಾವು ನೋಡೋಣ. ಸಮ್ಮರಿ ಆಫ್ ದಿ ಪೋಯಮ್. ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಎಟ್ ಅವೇರ್. ಮಗುವಿಗೆ ತನ್ನ ಪಾದ ಅಂತಲೇ ಅದಕ್ಕೆ ಅರಿವೇ ಇಲ್ಲ, ಹೌದಲ್ವಾ. ಹುಟ್ಟಿದ ಮಗುಗೆ ಎಲ್ಲಾದರೂ ಗೊತ್ತಿರತ್ತಾ? ಇದು ನನ್ನ ಪಾದ, ಇದು ನನ್ನ ಮುಖ, ಏನು ಗೊತ್ತಿರಲ್ಲ. ಅದೇ ಇಲ್ಲಿ ದಿಸ್ ಪೋಯಮ್ ಸ್ಪೀಕ್ಸ್ ಅಬೌಟ್ ದಿ ಜರ್ನಿ ಆಫ್ ಲೈಫ್. ನೋಡಿ, ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಎಟ್ ಅವೇರ್ ಆಫ್ ದಟ್ ಇಟ್ ಈಸ್ ಎ ಫುಡ್. ಇಟ್ ವುಡ್ ಲೈಕ್ ಟು ಬಿ ಅ ಬಟರ್ಫ್ಲೈ ಆರ್ ಎನ್ ಆ್ಯಪಲ್. ಮಗು ಕನಸಿನ ಜೊತೆಗೆ ಹುಟ್ಟಿ ಬರ್ತಾ ಇದೆ ಭೂಮಿಯ ಮೇಲೆ. ನಾನು ಒಂದು ಆ್ಯಪಲ್ ಆಗ್ತೀನಿ, ನಾನು ಒಂದು ಬಟರ್ಫ್ಲೈ ಆಗಿ ಹುಟ್ಟು ಬರ್ತೀನಿ ಅಂತ. ಬಟರ್ಫ್ಲೈ ಅಂದರೆ ಏನು ಗೊತ್ತಾ? ಸುಂದರವಾದ ಜೀವನ ಅಂತ, ಕಲರ್ಫುಲ್ ಲೈಫ್ ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ. ಸುಮ್ಮನೆ ಬಟರ್ಫ್ಲೈ ಅಂತ ಹೇಳಿದ ತಕ್ಷಣ ನಗೋದು, ಆ್ಯಪಲ್ ಅಂತ ತಕ್ಷಣ ನಗೋದು, ಹೀಗಲ್ಲ ಅದು, ಆಯಿತಾ. ಇಟ್ ವುಡ್ ಲೈಕ್ ಟು ಬಿ ಬಟರ್ಫ್ಲೈ ಆರ್ ಎನ್ ಆ್ಯಪಲ್ ಬಟ್ ಆ್ಯಸ್ ಟೈಮ್ ಪಾಸ್. ಆದರೆ ಸಮಯ ಕಳೆದ ಹಾಗೆ, ಟೈಮ್ ಪಾಸ್ ಅಂದರೆ ಸಮಯ ಕಳೆದ ಹಾಗೆ ಮಗುಗೆ ಗೊತ್ತಾಯಿತು. ಹೇಗೆ ಗೊತ್ತಾಯಿತು ಅಂದರೆ ಥ್ರೂ ದ ಸ್ಟೋನ್ಸ್, ಬಿಟ್ ಆಫ್ ಗ್ಲಾಸಸ್, ಸ್ಟ್ರೀಟ್ಸ್, ಲ್ಯಾಡರ್ಸ್ ಆ್ಯಂಡ್ ದ ಪಾತ್. ಟೀಸ್ ದ ಫುಡ್ ದಟ್ ಇಟ್ ಕೆನಾಟ್ ಬಿ ಫ್ಲೈ ಆ್ಯಂಡ್ ಇಟ್ ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ಎ ಬ್ರ್ಯಾಂಚ್. ಈಗ ಮಗುಗೆ ಗೊತ್ತಾಯಿತು, ಕಾಲ ಕಳೆದು ಹಾಗೆ ಈ ಹಾರ್ಡ್ಶಿಪ್ಪನ್ನೆಲ್ಲ ನೋಡಿಬಿಟ್ಟು, ಅಯ್ಯೋ ದೇವರೇ, ನಾನು ಬಟರ್ಫ್ಲೈ ಆಗಲಿಕ್ಕೂ ಆಗಲ್ಲ, ನಾನು ಫ್ರೂಟ್ ಆಗಲಿಕ್ಕೂ ಆಗಲ್ಲ, ನನ್ನ ಜೀವನದಲ್ಲಿ ನಾನು ಏನು ಕೂಡ ಆಗಲಿಕ್ಕಾಗಲ್ಲ. ಐ ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ಎ ಬ್ರ್ಯಾಂಚ್. ದಸ್ ದ ಡ್ರೀಮ್ ಆಫ್ ದ ಚೈಲ್ಡ್ಸ್ ಆರ್ ಡಿಫಿಟೆಡ್. ಈ ರೀತಿಯಾಗಿ ಮಗುವಿನ ಕನಸುಗಳು, ಮಗು ತನ್ನ ಕನಸುಗಳ ಜೊತೆ ಸೋತು ಹೋಗುತ್ತೆ ಅಂತ. ಡಿಫಿಟೆಡ್ ಅಂದರೆ ಸೋಲುವುದು ಅಂತ. ಇಟ್ ಬಿಕಮ್ಸ್ ಎ ಪ್ರಿಸನರ್, ಹಾಗೂ ಕೈದಿಯಾಗಿಬಿಡುತ್ತೆ. ಸೋತಾದಮೇಲೆ ಒಬ್ಬ ಕೈದಿ ಯುದ್ಧದ ಭೂಮಿನಲ್ಲಿ ಸೋತಾದಮೇಲೆ ಅವನನ್ನು ನಾವು ಏನು ಮಾಡ್ತೀವಿ ಅಂದರೆ ಬ್ಯಾಟಲ್ ಫೀಲ್ಡಲ್ಲಿ ಅದೇ ಇರೋದು ನೋಡಿ. ಪ್ರಿಸನರ್ ಕನ್ಫೈನ್ಡ್ ಟು ಎ ಶೂ ಆ್ಯಂಡ್ ಫಾಲ್ಸ್ ಇನ್ ದ ಬ್ಯಾಟಲ್ ಆಫ್ ಲೈಫ್.
ಆಹಾ, ಜೀವನದಲ್ಲಿ ಮಗು ಇಲ್ಲಿ ಸೋತು ಹೋಗಿದೆ, ಅಲ್ಲಿ ಒಬ್ಬ ಕೈದಿ ಸೋತು ಹೋಗಿದ್ದಾನೆ. ಕಂಪ್ಯಾರಿಸನ್ ಕೊಡ್ತಾ ಇರೋದು ಪರ್ಬನೆರಡ. ಸೋತು ಹೋದ ಕೈದಿಯನ್ನು ಬೇಡಿ ಹಾಕಿ ಪ್ರಿಸನರಲ್ಲಿ ಇಡ್ತೀವಿ, ಚೈನ್ಗಳನ್ನು ಹಾಕಿ. ಹಾಗೆ ಮಗು ಇಲ್ಲಿ ತನ್ನ ಪಾದವನ್ನು ತನ್ನ ಶೂಸಲ್ಲಿ ಹಾಕಿಕೊಳ್ಳುತ್ತಿದೆ ಅಂತ. ಟು ಎ ಶೂ ಆ್ಯಂಡ್ ಫಾಲ್ಸ್ ಇನ್ ದ ಬ್ಯಾಟಲ್ ಆಫ್ ಎ ಫೀಲ್ಡ್. ಆ್ಯಸ್ ದ ಟೈಮ್ ಮೂವ್ಸ್ ದ ಫುಟ್ ಗ್ರೋಸ್ ಆನ್ ಇಟ್ಸ್ ಓನ್ ವೇ. ಆ ಶೂಸಿನಲ್ಲಿರುವ ಪಾದ ತನಗೆ ಹೇಗೆ ಬೇಕೋ ಹಾಗೆ ಬೆಳೀತಾ ಇದೆ. ಯಾಕೆ ಹೀಗೆ ಕವಿ ಹೀಗೆ ಮಾತಾಡ್ತಾ ಇದ್ದಾನೆ ಶೂಸಿನ ಬಗ್ಗೆ ಅಂತ ಹೇಳಿದರೆ, ಶೂಸಿನ ಒಳಗಡೆ ಪಾದ ಡಾರ್ಕ್ ರೂಮಲ್ಲಿರುತ್ತೆ. ಒಂದು ಪಾದ ಇನ್ನೊಂದು ಪಾದಕ್ಕೆ ನೋಡಲಿಕ್ಕಾಗಲ್ಲ, ಒಂದು ಕಾಲು ಇನ್ನೊಂದು ಕಾಲಿಗೆ ನೋಡಲಿಕ್ಕಾಗಲ್ಲ. ಎರಡೂ ಕೂಡ ಶೂಸಲ್ಲಿದ್ದಾಗ ಬ್ಲೈಂಡ್ ಲೈಫ್ ಆಗಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ್ಯಸ್ ದ ಟೈಮ್ ಮೂವ್ಸ್ ದ ಫುಟ್ ಗ್ರೋಸ್ ಇನ್ ಇಟ್ಸ್ ಓನ್ ವೇ ಆ್ಯಂಡ್ ಲೂಸ್ ಇಟ್ಸ್ ಟಚ್ ವಿತ್ ಇಟ್ಸ್ ಫೆಲೋ ಅಂದರೆ ಯಾರು? ಇನ್ನೊಂದು ಪಾದ ಅಂತ, ಆಯಿತಾ. ಇಟ್ ಈಸ್ ಆಲ್ಮೋಸ್ಟ್ ಬ್ಲೈಂಡ್. ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದೆ? ಬ್ಲೈಂಡ್ ಆಗಿ ಅಂತ. ಎಷ್ಟು ಚೆನ್ನಾಗಿದೆ ರೀ. ಬನ್ನಿ. ವೆನ್ ದ ಚೈಲ್ಡ್ ಗ್ರೋಸ್ ದ ಸಾಫ್ಟ್ ನೇಲ್ಸ್ ಆಫ್ ದ ಫುಟ್ ಬಿಕಮ್ಸ್ ಹಾರ್ಡ್. ಮಕ್ಕಳೇ, ಇದು ಕಷ್ಟ ಅಂತ ಬಿಡಬೇಡಿ, ಆ್ಯನ್ಯುವಲ್ ಎಕ್ಸಾಮಿಗೂ ಬರೀಬೇಕು ಅಂತ ಮೈಂಡ್ ಫಿಕ್ಸ್ ಮಾಡ್ರೋ. ಬನ್ನಿ ನೋಡಿ. ವೆನ್ ದ ಚೈಲ್ಡ್ ಗ್ರೋಸ್, ಮಗು ಏನಂತೀರ ತಗೊಳು, ಬೆಳೀತಾ ಇದ್ದ ಹಾಗೆ ಅಂತ, ಹೌದಲ್ವಾ? ಮಗು ಗ್ರೋನ್ ಆಗ್ತಾ ಇದೆ, ಬೆಳೀತಾ ಇದೆ. ದ ಸಾಫ್ಟ್ ನೇಲ್ಸ್ ಆಫ್ ದ ಫುಟ್, ಮಗುವಿನ ಪಾದದ ಉಗುರುಗಳು ಇದ್ದಾವಲ್ವಾ, ಅದು ಸಾಫ್ಟಾಗಿತ್ತು. ನಾವೆಲ್ಲ ಮುದ್ದಾಡ್ತಾ ಇದ್ವಿ, ಮುತ್ತು ಕೊಡ್ತಾ ಇದ್ವಿ, ಹೌದಲ್ವಾ, ಚಿಕ್ಕ ಮಕ್ಕಳನ್ನ ಎತ್ಕೊಂಡು. ಆದರೆ ಟುಡೇ ಇಟ್ ಬಿಕಮ್ಸ್ ಏನಾಗಿದೆ? ಹಾರ್ಡ್, ಬಹಳ ಗಟ್ಟಿಯಾಗಿದ್ದಾವೆ. ಹಾಗೆ ಅವನ ಹೃದಯನೂ ಕೂಡ ಗಟ್ಟಿಯಾಗಿದೆ. ದೇ ಚೇಂಜ್ ಇನ್ ಟು ಆ್ಯನ್ ಒಪೇಕು ಸಬ್ಸ್ಟೆನ್ಸ್, ದೇ ಗ್ರೋ ಆ್ಯಸ್ ಹಾರ್ಡ್ ಆ್ಯಸ್ ಹಾರ್ನ್. ಆಯಿತಾ? ಎಷ್ಟು ಗಟ್ಟಿಯಾಗಿ ಆಗಿದ್ದಾವೆ ಅಂದರೆ ಸಾಫ್ಟ್ ಇದ್ದಿದ್ದು, ಆಯಿತಾ. ಈ ರೀತಿಯಾಗಿ ದ ಟಿನಿ ಪೆಟಲ್ ಟೋಸ್ ಆಫ್ ಎ ಚೈಲ್ಡ್ ಆರ್ ಔಟ್ ಆಫ್ ಟ್ರಿಮ್ ಆ್ಯಂಡ್ ಟೇಕ್ ದಿ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ಸ್. ಅಟ್ ದಿ ಎಂಡ್ ಆಫ್ ದ ಫುಡ್ ಫೇಸಸ್ ದ ಡೇಂಜರ್ಸ್ ಆಫ್ ಡೆತ್. ಇದು ಬಹಳ ಸಲ ನೋಡಿ. ಈಗ ಸೆಕೆಂಡ್ ಪಾರ್ಟ್ ನಾನು ಅಪ್ಲೋಡ್ ಮಾಡಿದ್ನಲ್ವ ಮಕ್ಕಳೇ, ಈ ಸೆಕೆಂಡ್ ಪಾರ್ಟು ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾನೆ, ಆಯಿತಾ. ಯಾವ ರೀತಿಯಾಗಿ ಬ್ಲೈಂಡಾಗಿ ಮಗು ಇದು ಮಾಡ್ತಾಯಿದೆ ಅಂತ. ಅದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ನಿಮಗೆ ಸೆಕೆಂಡ್ ಪಾರ್ಟು. ಫಸ್ಟ್ ಪಾರ್ಟ್ ಎಲ್ಲವನ್ನೂ ಬರೀಲೇಬೇಕು. ಸೆಕೆಂಡ್ ಪಾರ್ಟು ಒಂದು 2-3 ಲೈನು ಬಿಟ್ಟು ಹಾಕಿದ್ರು ನಡೆಯುತ್ತೆ, ಆಯಿತಾ. ಆದರೆ ಈಗ ಥರ್ಡ್ ಪಾರ್ಟ್ ಬರ್ತಾಯಿದ್ದಲ್ವ ಪೋಯಮಿಂದು, ಕಂಪಲ್ಸರಿಯಾಗಿ ಎಲ್ಲರೂ ಬರೀಬೇಕು. ನೋಡಿ, ಮಗು ಈಗ ಬೆಳೆದು ದೊಡ್ಡಕ್ಕಾಗಿ ನಿಂತ್ಕೊಂಡಿದೆ. ದ ಬ್ಲೈಂಡ್ ಫುಟ್ ವಾಕ್ಸ್ ಆ್ಯಂಡ್ ವಾಕ್ಸ್ ವಿತೌಟ್ ರೆಸ್ಟ್ ಆ್ಯಂಡ್ ಸ್ಟಾಪಿಂಗ್ ನೋ ವೇರ್ ಅಂತ. ಮಗು ಬೆಳೆದು ಇವತ್ತು, ಆಯಿತಾ, ಎಲ್ಲೂ ಏನಂತೀರ ತಗಳು ರೆಸ್ಟೇ ತಗೊತಾ ಇಲ್ಲ. ವಾಕ್ಸ್ ವಿತೌಟ್ ರೆಸ್ಟ್ ಆ್ಯಂಡ್ ಸ್ಟಾಪಿಂಗ್ ನೋ ವೇರ್. ನೌ ಇಟ್ ಈಸ್ ಎ ಮ್ಯಾನ್ಸ್ ಫುಟ್. ಬರೇ ನೀವು ಹುಡುಗಿ ಅನ್ಕೋಬಿಡಿ. ಮ್ಯಾನ್ಸ್ ಫುಟ್ ಅಂತ ಯಾಕೆ ಹೇಳ್ತಾನೆ ಅಂದರೆ, ವೆದರ್ ಇಟ್ ಈಸ್ ಎ ಏನಂತೀರ ತಗಳು ಜೆಂಡರ್ ಎರಡು, ಮೇಲ್ ಆರ್ ಫಿಮೇಲ್, ಬೋತ್ ಆಫ್ ದೆಮ್ ದೇ ಆರ್ ವಾಕಿಂಗ್. ಎಲ್ಲಿ ಅಂತ ಹೇಳಿದರೆ, ಆಯಿತಾ, ಇನ್ ದ ಫೀಲ್ಡ್ಸ್. ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಲ್ಲವರ ಜೀವನದಲ್ಲಿ ಇದು ಇದ್ದಿದ್ದೆ ಸರ್. ಏನಿದ್ದಿದ್ದು? ಇನ್ ದ ಫೀಲ್ಡ್ಸ್ ದೇ ಆರ್ ವರ್ಕಿಂಗ್ ಆ್ಯಸ್ ಎ ಏನು ಫಾರ್ಮರ್ಸ್. ನೋಡಿ, ನೆನ್ಪಿಟ್ಕೊಳ್ಳಿ, ಆಯಿತಾ. ಆ್ಯಸ್ ಎ ವೆಜಿಟೇಬಲ್ ಮೈನ್ಸ್ ಅಂತ ಹೇಳಿದರೆ, ಆ್ಯಸ್ ಎ ಮೈನರ್ ಅಂತ ಹೇಳಿದರೆ, ಮಾರ್ಕೆಟ್ಸ್ ಅಂತ ಹೇಳಿದರೆ ಬೀದಿಗಳಲ್ಲಿ ಆ್ಯಸ್ ಎ ವೆಜಿಟೇಬಲ್ ವೆಂಡರ್ಸ್. ಮಿನಿಸ್ಟರ್ಸ್ ಅಂತ ಹೇಳಿದರೆ ಇನ್ ದಿ ಏನಂತಾರೆ ಆ್ಯಸ್ ಎ ಬಿಷಪ್ಸ್ ಅಂತ, ಅಥವಾ ಇನ್ ದ ಪ್ಯಾಲೇಸಸ್ ಅಂತ. ಇಟ್ ನೈದರ್ ನೋ ಲವ್ ಆರ್ ಸ್ಲೀಪ್. ಆ ಪಾದಕ್ಕೆ ಗೊತ್ತೇ ಇಲ್ಲ ಪ್ರೀತಿ ಅಂದರೆ ಏನು ಅಂತ. ಗುಡ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಅಪ್ಪಾಜಿ ರಾತ್ರಿ ಹಗಲು ದುಡಿತಾ ಇರ್ತಾರೆ. ಆ ರಾತ್ರಿ ಹಗಲು ದುಡಿಯೋದನ್ನು ನಾವು ಇದನ್ನು ಹೇಳ್ತೀವಿ, ಏನು? ವಾಕ್ಸ್ ವಿತೌಟ್ ರೆಸ್ಟ್ ಆ್ಯಂಡ್ ಸ್ಟಾಪಿಂಗ್ ಅಂತ. ನೀವು ಆರಾಮಾಗಿ 9 ಗಂಟೆ ಮಲಗಿದ್ರು, ನಿಮ್ಮ ಅಪ್ಪಾಜಿ ಪಾಪ ದುಡ್ದು ನಿಮ್ಮಮ್ಮ ಪಾತ್ರೆ ತಿಕ್ಕಿ ಇಡೀ ದಿನ ಸುಸ್ತಾಗಿರ್ತಾರಲ್ವ. ಅದನ್ನಿಂದ ಫುಟ್ ವಾಕ್ಸ್ ಅಂತ ಹೇಳ್ತಾನೆ. ನೋಡಿ, ಇಟ್ ವಾಕ್ಸ್ ಅಂಟಿಲ್ ದ ಮ್ಯಾನ್ ಚೂಸ್. ಇಟ್ ನೈದರ್ ನೋಸ್ ಲವ್ ಆರ್ ಸ್ಲೀಪ್. ನೀವು ಒಮ್ಮೊಮ್ಮೆ ಯೋಚನೆ ಮಾಡ್ತೀರಾ, ಅಪ್ಪನೂ ಪ್ರೀತಿ ಕೊಡ್ತಾಯಿಲ್ಲ, ಅಮ್ಮನೂ ಕೊಡ್ತಾಯಿಲ್ಲ. ಯಾಕೆಂದರೆ ಅವ್ರ ಜೀವನದಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಗು ಕೂಡ ಓದೋದ್ರಲ್ಲಿ ಬ್ಯುಸಿಯಾಗಿದೆ, ಅಪ್ಪನಿಗೆ ಒಂದು ಮುತ್ತು ಕೊಡ್ತಾ ಇಲ್ಲ. ಅಪ್ಪ ಆರಾಮಿದೆಯಾ, ಊಟ ಆಯಿತು ಅಂತಲೂ ಕೇಳ್ತಾ ಇಲ್ಲ. ಅದು ಪದ್ಯ ಇದು. ಇಟ್ ವಾಕ್ಸ್ ಅಂಟಿಲ್ ದ ಚೂಸಸ್ ಟು ಸ್ಟಾಪ್. ಫೈನಲಿ ದ ಫುಟ್ ಡಿಸೆಂಡೆಡ್. ಕೊನೆಗೆ ಒಂದು ದಿನ ಆ ಪಾದ ನಿರ್ಧಾರ ಮಾಡುತ್ತೆ, ಸಾಕಪ್ಪ, ನನ್ನ ಜೀವನ ಮುಗೀತು ಅಂತ. ಯಾವಾಗ ಗೊತ್ತಾ? ಸಾವು ಬಂದಾಗ ಅಂತ. ಫೈನಲಿ ದ ಫುಟ್ ಡಿಸೆಂಡೆಡ್ ಇನ್ ಟು ದಿ ಅಂಡರ್ಗ್ರೌಂಡ್. ಡಿಸೆಂಡೆಡ್ ಅಂದರೆ ಹೂತು ಹಾಕ್ತೀವಿ ಒಂದಿನ ಅದೇ ಪಾದಕ್ಕೆ. ಅದೇ ಪಾದ ಅಂದರೆ ಮಗುವಿಗೆ, ಅಂದರೆ ದೊಡ್ಡಕ್ಕಾದಮೇಲೆ ಅಡಲ್ಟ್ ಆಗಿರುತ್ತೆ. ಈಗ ಅದು ಮಗುವಾಗಿಲ್ಲ, ಅಡಲ್ಟ್ ಆಗಿದೆ ಅಂತ.
ಲೈಫ್ ಟು ಡೆತ್ ಅಂತ ಹೇಳಿದರೆ ಈಗ ನೋಡಿ ಏಜಸ್ ಎಲ್ಲ ಕಳೆದುಬಿಟ್ಟು ಚೈಲ್ಡ್ ಆಯಿತು, ಯೂತ್ ಆಯಿತು, ಈಗ ಅಡಲ್ಟ್ ಆಯಿತು, ಈಗ ಮುಪ್ಪಿನ ಅವಸ್ಥೆಯಲ್ಲಿ ಸಾಯ್ತಾ ಇದೆ ಮಗು ಇಂಟು ದ ಅಂಡರ್ಗ್ರೌಂಡ್ ಆ್ಯಂಡ್ ಮೀಟ್ಸ್ ಇಟ್ಸ್ ಆ್ಯಂಡ್. ಹೀಗಂದ್ರೇನು? ಕೊನೆಗೆ ತನ್ನ ಸಾವನ್ನು ಅದು ತಲುಪತ್ತೆ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. 100% ಈ ಕ್ವಶನ್ ನಿಮ್ಮ ಎಕ್ಸಾಮಲ್ಲಿರುತ್ತೆ ಆಯಿತಾ. ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಡಿಮೆ ಆದರೂ ಅಡ್ಡಿ ಇಲ್ಲ, ಥರ್ಡ್ ಪಾರ್ಟ್ ಕಂಪ್ಲೀಟಾಗಿ ತಾವುಗಳು ಬರೀಬೇಕು. ದಿಸ್ ಈಸ್ ಮೈ ಚಾಲೆಂಜ್ ಅನ್ಕೊಳ್ಳಿ. ನನ್ನ ಪ್ರೀತಿ ಕಂಡ್ರೆ ಇದು ಕ್ವಶನ್ ಪೇಪರ್ ಲೀಕ್ ಅಲ್ಲ ಸರ್ ನಾವು ಮಾಡೋದು, ನಾನು ಮಾಡೋದಿಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸುವಂಥದ್ದು ಇದೇ ಬರುತ್ತೆ ಕರೆಕ್ಟಾಗಿ ಓದ್ರಲ್ಲೇ ಅಂತ. ನೀವು ಟೆನ್ಷನ್ ತಗೋಬೇಡಿ ಬೇರೆಯವ್ರ ಬಗ್ಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.